Happy birthday, baby. Once again, I wish you a very happy birthday. I love you. Hello, everyone. Namaskar. ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜ್ and welcome back to my YouTube channel. Hi, madam. Hi. As friends, it's a happy birthday celebration vlog. Hello, clap. ಇವತ್ತು ಹ್ಯಾಪಿ ಬರ್ಡೇ ಸೆಲೆಬ್ರೇಷನ್ ವ್ಲಾಗನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಸೆಲೆಬ್ರೇಷನ್ ಬಂದುಬಿಟ್ಟು ನಾನು ಪ್ರಿಪ್ರೇಷನ್ ಎಲ್ಲನೂ ನನ್ನ ಓಲ್ಡ್ ವ್ಲಾಗಲ್ಲೇ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಈಗ ಎಕ್ಸಾಮ್ ಟೈಮ್ ಬಂದು 11:40 ಆಗ್ತದೆ. ಸೊ ಹಬಿ ಇನ್ನೇನು ಬರ್ತಿದ್ದಾರೆ. ಸೊ ಅವರು ನೆನ್ನೆ ವ್ಲಾಗಲ್ಲೇ ನಾನು ಹೇಳ್ದಂಗೆ ಮದುವೆಗೆ ಹೋಗಿದ್ರು. ಸೊ ಆ ಇನ್ ಬಿಟ್ವೀನ್ ಗ್ಯಾಪಲ್ಲಿ ನಾವು ಈ ರೀತಿ ಒಂದು ಪ್ರಿಪರೇಷನ್ ಎಲ್ಲನೂ ಮಾಡ್ಕೊಳ್ಳೋದಕ್ಕಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಮದುವೆ ಇದ್ದಿದ್ದಕ್ಕೂ ಕೂಡ ನಾವು ಬೇಗನೆ ಒಂದು ಪ್ರಿಪರೇಷನನ್ನು ಮಾಡ್ಕೊಂಡ್ವಿ. ಸೊ ಈಗ ನಾನು ಲಡ್ಡು ರೆಡಿ ಫಾರ್ ದ ಮಿಡ್ ನೈಟ್ celebration of my husband. ಇವನಿಗೆ ಫಾರ್ ದ ಹ್ಯಾಪಿ ಬರ್ಡೇ ಪಪ್ಪ ಅಂತ ಹೇಳ್ತೀಯಾ? ಏನು ಹೇಳ್ತೀಯಾ? ಹ್ಯಾಪಿ ಬರ್ಡೇ ಪಪ್ಪ ಅಂತ ಹೇಳ್ತೀವಿ. ಸೊ ನೋಡೋಣ ಅವ್ರು ಯಾವ ರೀತಿ ಎಕ್ಸೈಟ್ ಆಗ್ತಾರೆ ಏನು ಅಂತ. ಇನ್ ಕೇಸ್ ಈ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು, ಫುಲ್ಲಾಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲಕನ್ನು ಒಂದ್ಸಲ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ಆಕೆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ, ಸೊ ಪ್ರಿಪ್ರೇಷನ್ ಈಸ್ ಓವರ್. ಎಡ್ ಟು ಕಮ್ ಮೈ ಹಸ್ಬೆಂಡ್. ಸೊ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಸೊ ಲೆಟ್ಸ್ ಕಮ್ ಆನ್. A few minutes later. Happy birthday! ಏನಿದಲ್ವಾ ಇದೆಲ್ಲ ಹೆಂಗ್ ಮಾಡಿದೆ? ಈ ಕೇಕ್ ಎಲ್ಲ ಹೆಂಗ್ ಮಾಡಿದೆ? ಈ ಕೇಕ್ ಎಲ್ಲ ಹೆಂಗ್ ಮಾಡಿದೆ? ಎಲ್ಲ ಕೇಕ್ ಹಿಂಗೆ ಹಿಂಗೆ ಎಲ್ಲಾದ್ರೂ ಮಾಡಿದೆ? Happy birthday to you. Let's we celebrate our birthday. ಅಲ್ಲ ಇಷ್ಟು ಕೇಕ್ ಕಟ್ ಮಾಡಿ ಇಷ್ಟು ಎಲ್ಲಿ ತಂದೆ? ನಿಜ ಹೇಳು, ಎಲ್ಲಿ ತಂದೆ? ಏನ್ ಮಾಡಿದೆ? ಜಲ್ದಿ ಟೈಮ್ 12 ಗಂಟೆ ಆಯ್ತು. ಎಷ್ಟು ಟೈಮ್ ಎಷ್ಟು ನೋಡು, ನಿನ್ನ ಫೋನಲ್ಲಿ ನೋಡು, ನನ್ನ ಫೋನಲ್ಲಿ ನೋಡು. ಇನ್ನ 4 ನಿಮಿಷ ಎಲ್ಲ ಆರ್ಡರ್ ಮಾಡಿ ಎಲ್ಲ ಇಟ್ಕೊಮ್ಮ. ಓಪನ್ ಮಾಡ ಮಮ್ಮಿ. ಇಲ್ಲಿ ಬಾ ಮೇಲೆ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಪಪ್ಪ ಹತ್ರ ಬಾ. ಬಾ ಮಗನೇ, ಇಲ್ಲಿ ಬಾ, ಇಲ್ಲಿ ಬಾ. ಇಲ್ಲಿ ಬಾ, ಇಲ್ಲಿ ಬಾ, ಪಪ್ಪ ಹತ್ರ ಬಾ, ಇಲ್ಲಿ ಬಾ. Happy birthday to you. Happy birthday to you. Happy birthday to dear baby. Happy birthday to you. ಓಕೆ, ಬಾ. Happy birthday, Papa. Not happy birthday, Papa. Wait. ಮೂರು ಜನ ನೀನ್ ಹಿಡ್ಕೊ. ನೀವು ಇಬ್ರು ಮಾಡ್ರಿ. ನಾನು ಹಿಡ್ಕೊಂತೀನಮ್ಮ. ನೀನೇ ಕಟ್ ಮಾಡಿ. ನೋಡಿಲ್ಲಮ್ಮ, ಇಲ್ಲಿ ನೋಡಿ. ಫುಲ್ಲು ಮೇಲಾಗೋಗಿದೆ.
ನೋಡು ಇಲ್ಲಿ ನೋಡು, ಇಲ್ಲ ಇಲ್ಲ ಮಮ್ಮಿ ನೋಡು, ಮಮ್ಮಿ ನೋಡು. ಹ್ಯಾಪಿ ಬರ್ಡೇ ಪಪ್ಪಾ. ಬಾ ಸೆಲ್ಫಿ ಬರ. ಐ ಲವ್ ಯು ಬಾಬಾನೆ. ನನ್ನ ಲೈಫಲ್ಲಿ ಮರೆಯಲ್ಲ. ಈ ಬರ್ತ್ಡೇ ಮಾಡಿದ್ರೆ ಮತ್ತೆ ಮರಿಬೇಕಾ? ನನ್ನ ಲೈಫಲ್ಲಿ ಮರೆಯಲ್ಲ ಬಾ. ಲೈಫಲ್ಲಿ ಮೆರೆಯಲ್ಲ ಅಲ್ಲ. ಬಾ ನನ್ನ ದೇವರ ನನ್ನ ಕನಸಲ್ಲ ಅನ್ಕೊಂಡಿಲ್ಲ ಬಾ. ಏನಂತ ನೀನು ಹಿಂಗೆಲ್ಲ ಮಾಡ್ತೀನಿ ಅಮ್ಮ. ಮಮ್ಮಿಗೆ ಬಾರೋ ಮಂಡಿಕಲ್ ನೋವು ಬಂದ್ಬಿಡ್ತು. ವೇಟ್ ಅಲ್ಲಿ ಕಾಣಿಸ್ಬೇಕು ನನಗೆ. ಇನ್ನೊಂದು ಫೋಟೋ ಐತಲ್ಲ ಮಗುದು. Once again, I wish you a very happy birthday. I love you. Thanks. Thank you. ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ನೋಡು. ನೋಡ್ತೀನ ಎಲ್ಲ ನೆಸೆಸಿಟಿ ಇರುವಂತ ಗಿಫ್ಟ್ಗಳೇ. ಓಕೆ, ಹ್ಯಾಪಿ? Too happy. Okay. Too happy. ರಾಜು ತುಂಬಾ ಎಕ್ಸೈಟೆಡ್ ಆದರು. ಅವ್ರಿಗೆ ತುಂಬಾ ಖುಷಿಯಾಗಿದೆ ನಾನು ಈ ರೀತಿ ಒಂದು ಸರ್ಪ್ರೈಸ್ ಕೊಟ್ಟಿರೋದು. ನಿಜವಾಗ್ಲೂ ಅವ್ರೂ ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಂತೆ. ಬಟ್ ಅವ್ರ ಮಾವ ಮನೆ ಇಲ್ಲೇ ಇರೋದು ನಮಗೆ ನಿಯರ್ ಬೈ. ಸೊ ಹಾಗಾಗಿ ಅವ್ರಿಗೆ ಕೇಕ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಈಗ ಟೈಮ್ ಎಕ್ಸಾಕ್ಟ್ಲಿ ನೋಡ್ಬೋದು 12:30. ಸೊ ಇಟ್ಸ್ ಅ ಸೆಲೆಬ್ರೇಷನ್ ಆಫ್ ದ ಸೆಲೆಬ್ರೇಷನ್ ಮುಗಿದಿದೆ. ಮಿಡ್ ನೈಟಲ್ಲಿ ಕೇಕ್ ಕಟ್ಟಿಂಗ್, ಬಟ್ ಸ್ಟಿಲ್ ಅ ಫುಲ್ ಸೆಲೆಬ್ರೇಷನ್ ಮಾರ್ನಿಂಗ್ ಇದೆ. ಸೊ ಯಾರ್ಯಾರೆಲ್ಲ ಬರ್ತಾರೆ ಸೆಲೆಬ್ರೇಷನ್ ಮಾಡೋದಕ್ಕೆ ಅನ್ನೋದನ್ನು ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ಸೊ ನಿಮಗೇನು ಅನಿಸ್ತಾ ಇದೆ ಈಗಲೇ ನೋಡ್ತಾ ಒಂದು ಸೆಲೆಬ್ರೇಷನ್ ಬ್ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನನಗಂತೂ ತುಂಬ ಖುಷಿ ಆಗ್ತಾಯಿದೆ, ಅವರು ಖುಷಿ ಆಯ್ತಲ್ವ. ಸೊ ನನಗೆ ನಿಜವಾಗ್ಲೂ ಖಂಡಿತ ತುಂಬ ಖುಷಿ ಆಗ್ತಾಯಿದೆ. ಸೊ ಈಗ ಕೇಕ್ ಕೊಡೋಕೆ ಹೋಗಿದ್ದಾರೆ. ಕೇಕ್ ಕೊಟ್ಟು ಬಂದಮೇಲೆ ನಾನೇನು ಗಿಫ್ಟ್ ಕೊಟ್ಟಿದ್ದೀನಿ ಅನ್ನೋದನ್ನೆಲ್ಲ ಅವ್ರು ಓಪನ್ ಮಾಡಿ ನೋಡ್ತಾರೆ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹಬ್ಬಿ ಇಲ್ಲಿ ಎಲ್ಲ ಗಿಫ್ಟ್ಸನ್ನು ಓಪನ್ ಮಾಡ್ತಿದ್ದಾರೆ. ಈ ಗಿಫ್ಟ್ಸ್ ನಾನು ಎಲ್ಲನೂ ಮೀಶೋಯಿಂದನೇ ಆರ್ಡರ್ ಮಾಡಿ ತರಿಸಿರೋದು. ಸೊ ಇದರ ಪ್ರಾಡಕ್ಟ್ ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ಬೇಕಿದ್ರೆ ನೀವು ಕೂಡ ಚೆಕ್ ಇಟ್ ಔಟ್ ಮಾಡಿ ತೊಗೊಳ್ಬೋದು. ಸೊ ಪ್ರತಿಯೊಂದನ್ನು ಓಪನ್ ಮಾಡ್ತಾ ತುಂಬಾ ಖುಷಿಯಾಗಿತ್ತು. ಸೊ ನಾನು ಇಲ್ಲಿ ಕೊಟ್ಟಿದ್ದಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ನಮ್ಮದು ಒಂದು ಫ್ಯಾಮಿಲಿ ಫೋಟೋ ಪಿಕ್ ನಮ್ಮದು ಅಂದರೆ ನಮ್ಮ ಹಸ್ಬೆಂಡ್ ಹಳೆ ವ್ಯಾಲೆಟಲ್ಲಿ ಮಿಸ್ ಆಗಿತ್ತು. ಸೊ ಈಗ ನೋಡಿ ನಮ್ಮ ಫ್ಯಾಮಿಲಿ ಪಿಕ್, ಇದಕ್ಕೋಸ್ಕರ ನಾನು ಅವರಿಗೆ ವ್ಯಾಲೆಟ್ ಕೊಟ್ಟೆ. ಆ್ಯಂಡ್ ಅವರು ಇನ್ನೊಂದು ಬಂದುಬಿಟ್ಟು ಸ್ಲಿಪ್ಪರ್ ಬಂದುಬಿಟ್ಟು ಒಂದು ಸಲ ಕಾರ್ಟ್ಗೆ ಹಾಕಿ ಅವರು ನನಗೆ ಹೇಳ್ತಿದ್ರು ಈ ಚಪ್ಪಲ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ. ಸೊ ಹಾಗಾಗಿ ನಾನು ಈ ಚಪ್ಪಲನ್ನು ಕೊಟ್ಟೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಶೂ ಕೊಟ್ಟಿದ್ದೀನಿ. ಸೊ ಆ ಶೂನೂ ಅಷ್ಟೇ ಅವರೇ ಈ ಥರ ಸಮ್ಟೈಮ್ಸ್ ಬ್ರೌಸ್ ಮಾಡಬೇಕಾದ್ರೆ ನೋಡಿದ್ದು ಇಷ್ಟಪಟ್ಟಿದ್ದಂತಹ ಶೂಸ್ಗಳನ್ನೇ ಅದನ್ನು. ಸೊ ನಾನು ಅದನ್ನು ಮೆಮೊರಿಯಲ್ಲಿ ಇಟ್ಕೊಂಡು ಅವರಿಗೆ ಗಿಫ್ಟ್ ಮಾಡಿದೆ. ಸೊ ಈ ಫೈನಲಿ ವೆರಿ ಹ್ಯಾಪಿ. ಸೊ ನನಗಂತೂ ತುಂಬ ಖುಷಿಯಾಗಿದೆ. ಸೊ ನೋಡಿ ಯಾವ ರೀತಿ ಇದೆ ಚಪ್ಪಲ್, ಶೂಸ್ ಎಲ್ಲನೂ.
ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಹೇಗಿತ್ತು ನೈಟ್ ಬರ್ಡೇ ಸೆಲೆಬ್ರೇಷನ್? ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಅವ್ರಿಗೆ ಗೊತ್ತಾಗ್ದಾಗೆ ಸೆಲೆಬ್ರೇಟ್ ಪ್ರಿಪ್ರೇಷನ್ ಎಲ್ಲನೂ ಮಾಡಿಕೊಂಡೆ. ಸೊ ನೀವು ನೆನ್ನೆ ವ್ಲಾಗಲ್ಲೇ ನೋಡಿದ್ರೆ ಸೊ ಯಾವ ರೀತಿ ನಾನು ಪ್ರಿಪ್ರೇಷನ್ಸ್ ಎಲ್ಲನೂ ಮಾಡ್ಕೊಂಡಿದ್ದೆ ಅಂತ. ಸೊ ಸ್ವಲ್ಪ ಬಲೂನ್ಸ್ ಹಾಗೆ ಇದೆ, ಇನ್ನು ಮಿಕ್ಕಿದೆಯಲ್ಲ ಏನು ಜಾಸ್ತಿ ಲೀಕ್ ಆಗ್ತಾ ಇದೆ. 1 ಸೆಕೆಂಡ್. ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಬಂದಮೇಲೆ ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಂಬರ್ತಿದ್ವಿ. ಸೊ ತೊಗೊಂಬಂದಮೇಲೆ ಪೂಜೆ ಮಾಡೋದು, ಅದಾದಮೇಲೆ ನಾನ್ ವೆಜ್ ರೆಸಿಪೀಸ್ ಎಲ್ಲ ಮಾಡಬೇಕು. ಆ್ಯಂಡ್ ಇವತ್ತು ಬರ್ಡೇಗೆ ನಮ್ಮ ಮನೆಗೆ ಯಾರ್ಯಾರೆಲ್ಲ ಬರ್ತಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಶೆಕೆ ಜಾಸ್ತಿ ಇರೋದ್ರಿಂದ ಲೀಕ್ ಆಗ್ತಿದೆ ಅಷ್ಟೇ. ಆ್ಯಂಡ್ ನಾನು ಟ್ರೆಂಡ್ ಟಾಪನ್ನೇ ಹಾಕ್ಕೊಂಡಿದ್ದೀನಿ. ನೀವು ಶಾಪಿಂಗ್ ಬ್ಲಾಗಲ್ಲಿ ನೋಡಿದ್ದೀರಾ. ಸೊ ಇಷ್ಟ ಆಯಿತಾ ನಿಮಗೆ? ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹೇರ್ ಕಟ್ ಏನು ಮಾಡ್ಕೊಂಡಿಲ್ಲ, ನೋಡಿ ಶಾರ್ಟ್ ಆಗಿರೋದಕ್ಕಾಗಿ ಮೇ ಬಿ ಕಾಣಿಸ್ತಿರ್ಬೋದು. ಎಸ್ ಫ್ರೆಂಡ್ಸ್, ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ಫುಲ್ಲಾಗಿ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ದ ಬರ್ಡೇ ಬಾಯ್ ಈಸ್ ಗೆಟಿಂಗ್ ರೆಡಿ. ಲಡ್ಡು ಕಮ್ಮಿಯಾ. ನಾನು ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ನಾಟ್ ಮೋರ್. ಆ್ಯಂಡ್ ಆಕ್ಸಿಡೈಸ್ಡ್ ಇಯರಿಂಗ್ಸ್. ಲಡ್ಡು ಹಾಯ್ ಮಾಡು. ಓಕೆ, ಯಾ ಇಸ್ ಅ ಪಿಕಾಕ್ ಆಕ್ಸಿಡೈಸ್ಡ್ ಇಯರಿಂಗ್ಸನ್ನು ಹಾಕ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬನ್ನಿ ಈಗ ಒನ್ಸ್ ಅಗೇನ್ ಹಸ್ಬೆಂಡ್ಗೆ ಬರ್ಡೇ ವಿಶ್ ಮಾಡೋಣ. ಆ್ಯಂಡ್ ಅವರು ಕೂಡ ಏನೋ ಹೇಳೋದಿದೆ ನಿಮ್ಮೆಲ್ರಿಗೂ. ಸೊ ಕಮೆಂಟ್ ಬಾ ಬೇಬಿ. ಹಾಯ್ ಎಲ್ಲರಿಗೂ, ನನಗೆಲ್ಲರಿಗೂ ವಿಶ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ನಾನು ಕೊಟ್ಟು ಸರ್ಪ್ರೈಸ್ ಹೆಂಗಿತ್ತು ಹೇಳೋ. ಸೂಪರಾಗಿತ್ತು. ನನ್ನ ಕನಸಲ್ಲಿ ಅಂದ್ಕೊಂಡಿಲ್ಲ ಇಷ್ಟೆಲ್ಲ ಮಾಡ್ದಲ್ಲ ಅಂತ, ಆದರೆ ಚೆನ್ನಾಗಿ ಮಾಡಿದ್ಲು. ಅದು ಲೈಫಲ್ಲಿ ಮಾಡಿಲ್ಲ. ಈ ಬರ್ತ್ಡೇ ಅಂತೂ ಲೈಫಲ್ಲಿ ಬರೋಲ್ಲ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ, ವಿಶ್ ಮಾಡಿದವ್ರಿಗೆ ಎಲ್ಲರಿಗೂ ಇನ್ನೊಂದ್ಸಲ ಮತ್ತೆ ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು, ಲವ್ ಯು. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇಲ್ಲೇ ಸಿಂಪಲಾಗಿ ಮನೆ ಹತ್ರನೇ ದೇವಸ್ಥಾನ ಇದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಪೂಜೆ ಎಲ್ಲ ಮಾಡಬೇಕು. ಸೊ ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತೀವಿ. ಸೂಪರ್ ಮಾರ್ಕೆಟ್ ಹೋಗೋಣ. ಸೂಪರ್ ಮಾರ್ಕೆಟ್ ಹೋಗೋಣ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಆದಮೇಲೆ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಈಗ ಯಾರು ಬರ್ತಿದ್ದಾರೆ ಅಂದರೆ ನಮ್ಮ ಮನೆಗೆ ಅತ್ತೆ, ಮಾವ, ಹಾಗೆ ರಾಜು ತಂಗಿ, ಅವ್ರ ಹಸ್ಬೆಂಡ್, ಹಾಗೆ ಮಕ್ಕಳು. ಅಂದರೆ ನಮ್ಮ ಅತ್ತೆ, ಮಾವ, ನಾದಿನಿ ಎಲ್ಲರೂ ಬರ್ತಿದ್ದಾರೆ. ಸೊ ಎಲ್ಲರೂ ನಾವು ಪರ್ಸ್ನಲಿ ಇನ್ವೈಟ್ ಮಾಡಿದ್ವಿ ಬರ್ಡೇಗೆ. ಸೊ ಅವರೆಲ್ಲರೂ ಬಂದರೆ ನನ್ನ ಹಸ್ಬೆಂಡ್ಗೆ ತುಂಬಾ ಖುಷಿ ಆಗುತ್ತೆ. ಆ ಒಂದು ಖುಷಿ ನನಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ಅವರನ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ. ಆ್ಯಂಡ್ ಅವನು ಕೂಡ ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಲಡ್ಡು ಟಿ ವಿ ನೋಡ್ತಾ ಇದ್ದಾನೆ. ಸೊ ಈಗ ಪೂಜೆನ ಮುಗಿಸಿದ್ದೀನಿ ಆಲ್ಮೋಸ್ಟ್. ಸ್ವಲ್ಪ ಸೂಪರ್ ಮಾರ್ಕೆಟಿಂದನೇ ನಾನು ನನ್ನ ಶಾಪಿಂಗ್ ವಿಡಿಯೋದಲ್ಲೇ ನೋಡಿದ್ದೀರಾ. ಸ್ವಲ್ಪ ಥಿಂಗ್ಸ್ ಎಲ್ಲನೂ ತೊಗೊಬಂದಿಟ್ಟಿದ್ದೀನಿ. ಈಗ ಅದನ್ನು ಎಲ್ಲನೂ ನಾನು ಸ್ವಲ್ಪ ತೆಗೆದಿಟ್ಬಿಟ್ಟು ಅವ್ರು ಬರೋಷ್ಟೊತ್ತಲ್ಲಿ ಸಿಂಪಲ್ಲಾಗಿ ನಾನು ಸೇಮಿಯಾ ಪಾಯಸ ಅಂದರೆ ಹಾಲು ಪಾಯಸ, ಶಾವಿಗೆ ಹಾಲು ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದನ್ನು ಪ್ರಿಪೇರ್ ಮಾಡ್ತಾ ಅದಾದಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನಾನು ಇಲ್ಲಿ 1/4 ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ. ಸೊ 1/4 ಲೀಟರ್ ಹಾಲು ಸಾಕು, ಯಾಕಂದರೆ ಜಾಸ್ತಿ ಪಾಯಸ ತಿನ್ನೋರು ಯಾರೂ ಇಲ್ಲ. ಸೊ ಹಾಗಾಗಿ 1/4 ಲೀಟರ್ ಹಾಲಿಗೆ ನಾನಿಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಯಾವ ರೀತಿ ಅಂದರೆ 1/4 ಹಾಲು ಕಮ್ಮಿ ಆಗಬೇಕು. ನೀವು ನೋಡ್ತಿದ್ದೀರಾ ಯಾವ ರೀತಿ ಹಾಲು ಕಮ್ಮಿ ಆಗಿದೆ ಅಂತ. ಸೊ ಚೆನ್ನಾಗಿ ಕಾಯಬೇಕು, ಪ್ಲೇನ್ ಹಾಲು ಅಷ್ಟೇ, ಯಾವುದೇ ರೀತಿ ಏನು ಶುಗರ್ ಎಲ್ಲ ಹಾಕೋವಾಗಿಲ್ಲ. ಚೆನ್ನಾಗಿ ಹಾಲು ಕಾಯ್ದಾದ್ಮೇಲೆ ನಾನಿವತ್ತು ತೊಗೊಂಡಿರೋದು ಆಚಿ ಸೇಮಿಯಾ ಪಾಯಸ ಮಿಕ್ಸ್. ಸೊ ಇದರಲ್ಲಿ ಎಲ್ಲ ರೀತಿ ಡ್ರೈ ಫ್ರೂಟ್ಸ್, ಏಲಕ್ಕಿ, ಸಕ್ಕರೆ, ಶಾವಿಗೆ ಎಲ್ಲನೂ ಇನ್ಸ್ಟೆಂಟಾಗಿಯೇ ಅದರಲ್ಲೇ ಕೊಟ್ಟಿರ್ತಾರೆ. ಸೊ ನಾವೀಗ 1/4 ಲೀಟರ್ ಹಾಲಿಗೆ ಈ ರೀತಿ ಒಂದು ಪ್ಯಾಕೆಟನ್ನು ಹಾಕಿದ್ರೆ ಅಷ್ಟೇ ಸಾಕು. ಇದು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟು ಆ್ಯಂಡ್ ನಿಮಗೆ ನಿಯರ್ ಬೈ ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ. ಸೊ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಈ ಪ್ಯಾಕೆಟ್ಗೆ 1/4 ಲೀಟರ್ ಹಾಲನ್ನಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೊ ಈ ಪೌಡರನ್ನು ಹಾಕಾದ್ಮೇಲೆ 1/4 ಗಂಟೆ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಟರೆ ನಿಮಗೆ ಸೂಪರ್ ಇನ್ಸ್ಟೆಂಟ್ ಸೇಮಿಯಾ ಪಾಯಸ ಈಸ್ ರೆಡಿ ಟು ಹೀಟ್. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಯಾರಾದರೂ ಮನೆಗೆ ಗೆಸ್ಟ್ಸ್ ಬಂದರೆ ಈ ರೀತಿ ಒಂದು ಇನ್ಸ್ಟೆಂಟಾಗಿ ಪಾಯಸನ ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಶಾವಿಗೆ ಕೂಡ ಸಖತ್ತಾಗಿ ಬಾಯ್ಲ್ ಆಗಿರುತ್ತೆ, ಸಾಫ್ಟಾಗಿ. ಫೈನಲಿ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಇನ್ಸ್ಟೆಂಟಾಗಿ ಸೇಮಿಯಾ ಮಿಕ್ಸ್ ಪಾಯಸ ಅಚ್ಚಿ ಕಂಪ್ನಿದು.
ಜಸ್ಟ್ ಆಸಮ್, ಸಕ್ಕತ್ತಾಗಿದೆ. ಸೊ ಯಾರೆಲ್ಲ ತಿನ್ನಲ್ಲ ಪಾಯಸ, ಇಟ್ಸ್ ಓಕೆ. ಸೊ ಫಾರ್ಮಾಲಿಟೀಸ್ಗೆ ಮಾಡಬೇಕು ಪಾಯಸ ಅನ್ನೋದಾದರೆ ನಿಮಗೆ 1/4 ಲೀಟ್ರ್ ಹಾಲಲ್ಲಿ ಈ ಒಂದು ನಾನು ತೋರಿಸಿದಷ್ಟು ಪ್ಯಾಕೆಟನ್ನು ಹಾಕಿ ನೀವು ಈ ರೀತಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಒಂದು 10 ಮಿನಿಟ್ಸ್ ಅಲ್ಲ 5 ಮಿನಿಟ್ಸಲ್ಲೇ ನೀವು ಆರಾಮಾಗಿ ಪಾಯಸ ಮಾಡ್ಕೊಬೋದು. ಸೊ ಸಕ್ಕತ್ತಾಗಿದೆ ಫಾರ್ ದಿಸ್ ಸ್ಪೆಷಲ್ ಡೇ. ನಾನು ತಿನ್ನಲ್ಲ ಯಾರೂ. ಸೊ ಈಗ ನಾನ್ ವೆಜ್ ಫುಡ್ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಮುಂಚೆ ಪಾಯಸ ಮಾಡೋಣ ಅಂತ ಹೇಳಿ ಸೊ ನಾನಿವತ್ತು ಖೀರ್ ಪಾಯಸ ಮಾಡಿದ್ದೀನಿ. ಹಾಲು ಸೇಮಿಯಾ ಪಾಯಸ ಮಿಕ್ಸ್ ಪೌಡರನ್ನು ಯೂಸ್ ಮಾಡಿ. ಸೊ ಸಕ್ಕತ್ತಾಗಿದೆ. ಸೊ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಇಟ್ಸ್ ಜಸ್ಟ್ ಆಸಮ್. ಪಾಯಸ ಎಲ್ಲ ಮಾಡಿ ಆದಮೇಲೆ ಹೇಳಿದ್ನಲ್ವಾ ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದಾರೆ ಅಂತ, ಅತ್ತೆ ಅಥವಾ ನನ್ನ ನಾದಿನಿ ಮಕ್ಕಳು ಇಲ್ವಾ ಕೊಡ್ತಿದ್ದಾರೆ, ಅವರು ನಮ್ಮ ಅತ್ತೆ ಅಂದರೆ ರಾಜವರ ಮಮ್ಮಿ. ಅಲ್ಲಿ ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ನಮ್ಮ ನಾದಿನಿ. ಆದಮೇಲೆ ಅತ್ತೆ, ನಾದಿನಿ ಮಕ್ಕಳು ಆ್ಯಂಡ್ ಆಚೆ ಇಲ್ಲಿ ನಮ್ಮ ಮಾವ ಅಂದರೆ ರಾಜವರ ಅಪ್ಪ. ಸೊ ಎಲ್ರಿಗೂ ಮೊದಲನೇ ಸಲ ಸ್ವಲ್ಪ ಶೈ ಇದ್ದೇ ಇರುತ್ತಲ್ವ, ಹಾಗಾಗಿ ನಾನೇ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಗ್ರೇವಿ ಆ್ಯಂಡ್ ಮಟನ್ ಸಾಂಬಾರು, ಮುದ್ದೆ ಎಲ್ಲನೂ ಮಾಡಿದ್ದೆ. ಸೊ ಫೈನಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಲಡ್ಡು ಅವರಪ್ಪಗೆ ಮ್ಯಾಚ್ ಇದ್ದಿದ್ದರಿಂದ ಅವ್ರು ಸ್ವಲ್ಪ ಲೇಟಾಗಿ ಬಂದು ಲಂಚನ್ನು ಮುಗಿಸ್ಕೊಂಡ್ರು. ಅದಕ್ಕೂ ಮುಂಚೆ ನಾವೆಲ್ಲರೂ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋದು ಫಾರ್ ದ ಸ್ಪೆಷಲ್ ಡೇ ತುಂಬಾ ಚೆನ್ನಾಗಿತ್ತು. ಈ ರೀತಿ ಒಂದು ಫ್ಯಾಮ್ಲಿ ಒಟ್ಟಾರೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಖುಷಿನೇ ಬೇರೆ ಅಂತ ಹೇಳ್ಬೋದು. ಸೊ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಆ ಒಂದು ಡೇನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವರೆಲ್ಲ ಬಂದಿದ್ದಕ್ಕೆ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಎಲ್ಲರೂ ವಿಶ್ ಮಾಡಿದ್ರು ಆ್ಯಂಡ್ ಅಮ್ಮ ಅವ್ರಿಗೆ ಗಿಫ್ಟನ್ನು ಕೊಟ್ಟರು. ಸೊ ಗಿಫ್ಟ್ ಇನ್ ದ ಸೆನ್ಸ್ ಕಾಸೇ ಕೊಡೋಕ್ಕಾಗೋದು ಆಗಿನ ಕಾಲದವರು. ಸೊ ಹಾಗಾಗಿ ನಮ್ಮ ಯಜಮಾನ್ರಿಗೆ ಅತ್ತೆ ದುಡ್ಡು ಕೊಟ್ಟರು, ಆಶೀರ್ವಾದ ಮಾಡಿದ್ರು. ಫೈನಲಿ ನಾವು ಒಂದಷ್ಟು ಫೋಟೋ ಪಿಕ್ಸ್ನೆಲ್ಲನೂ ತೆಕ್ಕೊಂಡ್ವಿ. ನೀವು ನೋಡ್ತಿರ್ಬೋದು, ಇವರು ನಮ್ಮ ನಾದಿನಿ ಮಕ್ಕಳು ಅಂದರೆ ರಾಜುವರ ಒಬ್ಬಳೇ ತಂಗಿ, ಇವರು ನಮ್ಮ ಅತ್ತೆ. ಸೊ ಅದಾದಮೇಲೆ ನಮ್ಮ ಮಾವ ಊಟ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಪಾಯಸ ತೊಗೊಂಡೋಗಿ ಕೊಟ್ಟೆ. ಅವ್ರಿಗೆ ತುಂಬಾ ಇಷ್ಟ ಸ್ವೀಟ್ಸ್ ಅಂದರೆ. ಸೊ ಸಖತ್ತಾಗಿದೆ ಅಂದರು. ಅದಾದಮೇಲೆ ಹೊರಟರು ಅವರು 4 ಗಂಟೆ ಮೇಲೆ, 5:30 6 ಗಂಟೆ ಆಗಿತ್ತು. ಅದಾದಮೇಲೆ ಅರ್ಶಿನ ಕುಂಕುಮ ಕೊಟ್ಟು ಅವರನ್ನು ಕಳಿಸ್ದೆ. ತುಂಬ ಬೇಜಾರಾಗ್ತಿತ್ತು. ಮನೇಲಿ ಒಂದಷ್ಟೊತ್ತು ಎಲ್ಲರೂ ಇದ್ದಾದಮೇಲೆ ಹೊರಟ್ರೆ ಎಷ್ಟು ಬೇಜಾರಾಗುತ್ತೆ. ಸೊ ಫೈನಲಿ ಅವ್ರು ಹೋಗಲೇಬೇಕಿತ್ತು. ಅದಾದಮೇಲೆ ಅರ್ಶಿನ ಕುಂಕುಮ ಕೊಟ್ಟು ಅವರನ್ನು ಕಳಿಸ್ದೆ. ಸೊ ಎಂಡ್ ಫಾರ್ ದ ಡೇ. ನೋಡಿದ್ರಲ್ಲ ಯಾವ ರೀತಿ ಒಂದು ನನ್ನ ಹಸ್ಬೆಂಡ್ ಬರ್ಡೇ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ ವೇಯಲ್ಲಿ ಅವ್ರಿಗೆ ಖಂಡಿತ ಖುಷಿಯಾಗಿರುತ್ತೆ. ಈಗ ನಾನು ಕೊಟ್ಟಿರುವಂತಹ ಆ್ಯಂಡ್ ನಾನು ಮಾಡಿರುವಂತಹ ಬರ್ಡೇ ಸೆಲೆಬ್ರೇಷನ್ ಎಲ್ಲನೂ. ಸೊ ಎಲ್ಲನೂ ನಂದೇ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಅವರು ಕೂಡ ತುಂಬಾ ಹ್ಯಾಪಿ. ಓಕೆ, ಇವತ್ತಿನ ಸೆಲೆಬ್ರೇಷನ್ ಬ್ಲಾಗ್ ಈಗ ಟೈಮ್ ಆಲ್ಮೋಸ್ಟ್ 6:10 ಆಗ್ತಿದೆ. ಸೊ ಈಗ ನನ್ನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಈಗ ನಾರ್ಮಲ್ ದೀಪ ಹಚ್ಚೋದು ಆ್ಯಸ್ ಯೂಶ್ವಲ್. ಎಲ್ಲನೂ ನಾನ್ ವೆಜ್ ಇದೆಯಲ್ಲ, ಸೊ ಅದನ್ನೇ ತಿನ್ನೋದು. ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಎಲೆಕ್ಷನ್ ನಡೀತಿದೆ ತಮಿಳ್ನಾಡಲ್ಲಿ. ಸೊ ಹಾಗಾಗಿ ಎಲ್ಲೂ ಹೋಗೋದಕ್ಕೆ ಎಲ್ಲ ಕಡೆಯೂ ಪೊಲೀಸರು ಅಲೋ ಮಾಡ್ತಿಲ್ಲ. ಸೊ ಹಾಗಾಗಿ ಇಲ್ಲಿಗೇ ಬರ್ಡೇ ಸೆಲೆಬ್ರೇಷನ್ ಬ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮನ್ನ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫುಲ್ಲಾಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ್ನು ಒಂದ್ಸಲ ಕ್ಲಿಕ್ ಮಾಡಿ. ಸೊ ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವಾಗಲೇ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ. ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಬಾಯ್ ಬಾಯ್.